Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಮ್ಮ PU ಬೋರ್ಡ್ನ ರಿಲೀಸ್ ಮಾಡಿದ್ದಾರೆ 2025 ಆ್ಯನ್ಯುಯಲ್ ಎಕ್ಸಾಮಿನೇಷನ್ಗೆ. ಅದರಲ್ಲಿ ಪೇಪರ್ 1, 2, 3 MCQ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಪೇಪರ್ 1ನ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ಪೇಪರ್ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್. MCQ ಆಗಿದೆ, ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಪೇಪರ್ 2. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ವಿತೌಟ್ ಸ್ಪೆಂಡಿಂಗ್ ಮಚ್ ಟೈಮ್ ಆನ್ ದಿ ಇಂಟ್ರೊಡಕ್ಷನ್ ಪಾರ್ಟ್. ಈಗ ಆ್ಯಸ್ ಯೂಶುವಲ್ ಅಲ್ಲಿ 4 ಕ್ವಶನ್ಸ್ ಇರುತ್ತೆ, 4 ನ್ಯೂಮರಿಕಲ್ಸ್ ಇರುತ್ತೆ. 5 ಮಾರ್ಕ್ಸ್ಗೆ ನೀವು 2 ಆನ್ಸರ್ ಮಾಡಬೇಕು. ನಾನು 4 ಕ್ವಶನ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದರೆ 4 ಕ್ವಶನ್ಸನ್ನು ಈ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ್ವೈಸ್ ಆ್ಯಸ್ ಯೂಶುವಲ್ ಐ ವಿಲ್ ಸ್ಪ್ಲಿಟ್ ಇನ್ ಟು 2 ಪಾರ್ಟ್ಸ್. ಅದಾದಮೇಲೆ 3 ಮಾರ್ಕ್ಸ್ದು ಒಂದು ನ್ಯೂಮರಿಕಲ್ ಇರುತ್ತೆ ಅಂತ ಹೇಳಿದೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಮಕ್ಕಳೇ, ಮುಂದೆ ಹೋಗೋಣ. 2 ಪಾಯಿಂಟ್ ಚಾರ್ಜಸ್. ಫಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮನ್ನು ಓದ್ಕೊಂಬಿಡಿ. ಯಾವುದೇ ಒಂದು ಕ್ವಶನನ್ನು ಕೊಟ್ಟರೆ ಫಸ್ಟ್ ಅದನ್ನು ನೀಟಾಗಿ ಓದ್ಕೋಬೇಕು. ದಿಸ್ ಈಸ್ ವಾಟ್ ಐ ಸಜೆಸ್ಟ್ ಆಲ್ವೇಸ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 2 ಪಾಯಿಂಟ್ ಚಾರ್ಜಸ್ of plus 4 nanocoulomb, so nanocoulomb and plus 8 nanocoulomb are placed at the points A and B respectively, separated by a distance of 0.2 meter in air. ಸೊ ಅದು ಓದ್ತಾನೆ ಒಂದು ಡಯಾಗ್ರಾಮನ್ನು ಬರೀಲಿಕ್ಕೆ ಸಾಧ್ಯವಾದರೆ ಬರೆದು ಬಿಡಿ. ಅಂದರೆ ಒಂದು ಸ್ಟ್ರೈಟ್ ಲೈನ್ ಇದೆಯಂತೆ. ಸೊ ಈ ಪಾಯಿಂಟನ್ನು A ಅಂತ ಕರೆದಿದ್ದಾರೆ, ಈ ಪಾಯಿಂಟನ್ನು B ಅಂತ ಕರೆದಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ 0.2 ಮೀಟರ್. ಓಕೆ, A ಹತ್ರ ಬಂದು ಪ್ಲಸ್ 4 ನ್ಯಾನೋಕೂಲಂಬ್ ಇದೆ ಮತ್ತು ಬಿ ಹತ್ರ ಬಂದು ಪ್ಲಸ್ 8 ನ್ಯಾನೋಕೂಲಂಬ್ ಇದೆ. ಓಕೆ, ಡೇಟಾ ಬರೆದ್ಬಿಡೋಣ. QA is equal to plus 4 nanocoulomb, QB is equal to plus 8 nanocoulomb. ನ್ಯಾನೋ ಅಂದರೆ ನಿಮಗೆಲ್ಲ ಗೊತ್ತಿದೆ, 10 to the power of minus 9 ಅಂತ. Okay, let us proceed. What actually you want? Find the magnitude of the resultant electric field. ಅಂದರೆ ಇಂಟೆನ್ಸಿಟಿ ಕೇಳಿದರೆ, ಫೋರ್ಸ್ ಅಲ್ಲ, E not F. At where? At the midpoint O of the line joining A and B. ಮಕ್ಕಳೇ ಕೇರ್ಫುಲ್ಲಾಗಿ ಗಮನಿಸಿ, ಈ 2 ಪಾಯಿಂಟ್ಸನ್ನು ಜಾಯಿನ್ ಮಾಡ್ತಕ್ಕಂಥ ಲೈನ್ ಇದು. ಯಾವುದು? A ಮತ್ತು B ಅನ್ನು ಜಾಯಿನ್ ಮಾಡೋ ಲೈನ್ ಇದೆಯಲ್ಲ, ಇದರ ಮಿಡ್ ಪಾಯಿಂಟನ್ನು O ಅಂತ ಕರೆಯೋಣ. ಸೊ ಇಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ? ಮಿಡ್ ಪಾಯಿಂಟ್ ಅಂದಮೇಲೆ ಇದು ಮತ್ತೆ ಇದು ಸೇಮ್ ಇರಬೇಕಲ್ವಾ? ಎಸ್ ಸರ್, ಯು ಆರ್ ಕರೆಕ್ಟ್. ಸೊ ದೇರ್ ಫೋರ್ ದಿಸ್ ಈಸ್ 0.1 ಮೀಟರ್, ದಿಸ್ ಈಸ್ 0.1 ಮೀಟರ್. ಸೊ ವಾಟ್ ವಿ ವಾಂಟ್ ಈಸ್ E ಅಟ್ O. ಸೊ ಐ ಕಾಲ್ ಇಟ್ ಆಸ್ EO. ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಕೇಳಿದರೆ, ನಾವು ಡೈರೆಕ್ಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಬಿಡಿ. ಓಕೆ, ನೋ ಲೆಟ್ ಅಸ್ ಪ್ರೊಸೀಡ್. ಹೌ ಟು ಗೋ ಹೆಡ್. ಫಸ್ಟ್ ಆಫ್ ಆಲ್, ಈಗ ಇದು 2 ಚಾರ್ಜ್ ಕೊಟ್ಟಿದ್ದಾರೆ. ಇದನ್ನು 3 ಚಾರ್ಜ್ 4 ಚಾರ್ಜ್ಗೂ ಕೇಳ್ಬೋದು. ಸದ್ಯಕ್ಕೆ 2 ಚಾರ್ಜಿಗೆ ಕೇಳಿರೋದ್ರಿಂದ ಅಷ್ಟಕ್ಕೆ ಮಾತ್ರ ಸಾಲ್ವ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ O. ಫಸ್ಟ್ ಸ್ಟೆಪ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ O ಡ್ಯೂ ಟು A. ಸೊ ಡ್ಯೂ ಟು A ಅಂತ ಬರೆದ್ಬಿಡ್ತೀನಿ. ಡ್ಯೂ ಟು A. ಸೊ ಐ ಕಾಲ್ ಇಟ್ ಆಸ್ EA, ದಟ್ ಈಸ್ ಈಕ್ವಲ್ ಟು 1/4πε0. ಫಾರ್ಮುಲಾ ನೆನಪಿರಬೇಕು, QA ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್, ದಟ್ ಈಸ್ AO ಸ್ಕ್ವೇರ್. ಓಕೆ, ಸೊ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಇನ್ನೊಂದು ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ. ಸೊ EA ಈಸ್ ಈಕ್ವಲ್ ಟು, ಆಗಲೇ ಹೇಳಿದ್ದೀನಿ, 1/4πε0 ಈಸ್ ನಥಿಂಗ್ ಬಟ್ 9 × 10 to the power of 9. ಸೊ 9 × 10 power 9. ಏರ್ ಅಂತ ಹೇಳಿದರೆ ಮಾತ್ರ, ನೋಡಿ ಇಲ್ಲಿ ಹೇಳಿದರೆ ಎಲ್ಲೋ ಒಂದು ಕಡೆಗೆ ಪ್ಲೇಸ್ ಇನ್ ಏರ್, ಇಲ್ಲಿದೆ ನೋಡಿ, ಏರ್ ಅಂತ ಹೇಳಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏರ್ ಅಂತ ಹೇಳಿಲ್ಲದೆ ಹೋದಾಗ ಇಲ್ಲಿ ಬೇರೆದು ಯಾವುದೋ ಪ್ಯಾರಾಮೀಟರ್ ಬರುತ್ತೆ, ಎಪ್ಸೆಲಾನ್ ಅಂತ ಬರುತ್ತೆ, ಎಪ್ಸೆಲಾನ್ R ಅಂತ ಬರುತ್ತೆ. ಅದನ್ನು ಆಮೇಲೆ ಯಾವಾಗಲಾದ್ರು ಹೇಳ್ಕೊಡ್ತೀನಿ. ಇಂಟು QA ಬಂದ್ಬಿಟ್ಟು 4 × 10 to the power of -9 ಡಿವೈಡೆಡ್ ಬೈ AO ಈಸ್ 0.1 ಹೋಲ್ ಸ್ಕ್ವೇರ್. ಮುಗಿದೋಯ್ತು ಪ್ರಾಬ್ಲಮ್. +9 -9 ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಸ್ 9 × 4. EA ಈಸ್ ಈಕ್ವಲ್ ಟು 9 × 4 36. ಓಕೆ, ಡಿವೈಡೆಡ್ ಬೈ 0.01. 0.1 ಸ್ಕ್ವೇರ್ ಅಂದರೆ 0.01 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 36 ಫಾಲೋಡ್ ಬೈ 2 zeros. ಕ್ಯಾಲ್ಕುಲೇಟರ್ ಮಾಡಿ, 36 ಡಿವೈಡೆಡ್ ಬೈ 0.01 ಮಾಡಿದರೆ 3600 ಬರುತ್ತೆ. ದಟ್ ಈಸ್ ನ್ಯೂಟನ್ ಪರ್ ಕೂಲಮ್. ಇದು ಒಂದಾಯಿತು, EA ಆಯಿತು. ಓಕೆ, ನೆಕ್ಸ್ಟು ಇನ್ನೊಂದು ಕ್ಯಾಲ್ಕುಲೇಷನ್. ಡ್ಯೂ ಟು ದಿಸ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ಔಟ್. ಫಸ್ಟ್ ಇಂಡಿವಿಜುವಲ್ ಆಗಿ ಫೀಲ್ಡ್ಸನ್ನು ಕಂಡುಹಿಡಿಯೋಣ, ಆಮೇಲೆ ಅವನ್ನ ಆ್ಯಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ, ಬೇರೆ ಏನಾದರೂ ಮಾಡಬೇಕಾ, ಆಮೇಲೆ ಯೋಚನೆ ಮಾಡೋಣ. ಸೊ 2ನೇ ಸ್ಟೆಪ್ ಬಂದ್ಬಿಟ್ಟು ಫೀಲ್ಡ್ ಡ್ಯೂ ಟು B ಅಂತ ಬರೆಯೋಣ. ಅಂದರೆ ಚಾರ್ಜ್ ಅಟ್ B ಅಂತ ನೀವು ತಿಳ್ಕೋಬೇಕು. ದಟ್ ಈಸ್ ಒನ್ಸ್ ಅಗೈನ್ EB ಈಸ್ ಈಕ್ವಲ್ ಟು EB, ಇದೆ ಫಾರ್ಮುಲಾನೇ, 1/4πε0
1 by 4 pi epsilon naught. Now it is not QA but it is QB divided by BO square. ಗಮನಿಸಿ ಮಕ್ಕಳೇ, BO is also 0.1 ಮಿಡ್ ಪಾಯಿಂಟ್ ಅಂತ ಹೇಳಿರೋದ್ರಿಂದ, ಅಥವಾ ಅವ್ರು ಇದನ್ನು ಚೇಂಜ್ ಮಾಡ್ಬೋದು. ಫೈಂಡ್ ದ ಫೀಲ್ಡ್ ಅಟ್ ಎ ಪೊಸಿಷನ್ 0.05 ಮೀಟರ್ ಅವೇ ಫ್ರಮ್ ಎ. 0.05 ಮೀಟರ್ ಅವೇ ಫ್ರಮ್ ಎ ಅಂದಾಗ ಇದು 0.05 ಆಗುತ್ತೆ. ಇನ್ನು ಉಳಿದಿರೋದು 0.2 ಮೈನಸ್ 0.05 ಆಗುತ್ತೆ. ಅಂದರೆ ಇದು ಎಕ್ಸ್ ಆಗುತ್ತೆ, ಇದು 2 ಮೈನಸ್ ಆ ಥರ ಮಾಡ್ಕೋಬೇಕು. 0.2 ಮೈನಸ್ ಎಕ್ಸ್ ಅಂತ ಮಾಡ್ಕೋಬೇಕು. ಇರಲಿ. ಸೊ ದಟ್ ಈಸ್ ಈಕ್ವಲ್ ಟು, ಒನ್ಸ್ ಅಗೇನ್ ದಿಸ್ ಈಸ್ 9 ಇಂಟು 10 ಟು ದಿ ಪವರ್ ಆಫ್ 9 ಇಂಟು ಕ್ಯೂಬಿ. ಕ್ಯೂಬಿ ಅನ್ನು ಅದಕ್ಕೋಸ್ಕರ ನಾನು ಬರೆದಿದ್ದೀನಿ ಡೇಟಾ 8 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 9, 8 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 9 ಡಿವೈಡೆಡ್ ಬೈ ಓಕೆ, ಹೈ ಡೈರೆಕ್ಟ್ಲಿ ಆರ್ ಯು ಕ್ಯಾನ್ ರೈಟ್ ಫಸ್ಟ್ 0.1 ಸ್ಕ್ವಯರ್. ಸಿಂಪ್ಲಿಫೈ ಮಾಡಿ, ಅಗೇನ್ ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯಿತು. 8 9 72, 72 ಡಿವೈಡೆಡ್ ಬೈ 0.01 ದಟ್ ಈಸ್ 7200 ನ್ಯೂಟನ್ ಪರ್ ಕೂಲಮ್. ಮುಗೀತಲ್ವಾ? ಓಕೆ, ಒಂದು ಹಂತ ಮುಗೀತು. ಸೊ ದಿಸ್ ಈಸ್ ಇ ಎ, ದಿಸ್ ಈಸ್ ಇ ಎ, ಓಕೆ, ದಿಸ್ ಈಸ್ ಇ ಎ ಆ್ಯಂಡ್ ದಿಸ್ ಈಸ್ ಇ ಬಿ. ಓಕೆ, ಸೊ ಬಟ್ ನಮಗೆ ರಿಸಲ್ಟೆಂಟ್ ಅಂತ ಕೇಳಿದ್ದಾರೆ ನೋಡಿ. ಮತ್ತೆ ಇಲ್ಲಿಗೆ ಬನ್ನಿ. ಡ್ಯೂ ಟು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಔಟ್ವರ್ಡ್. ದಿಸ್ ಈಸ್ ಇ ಎ ಡೈರೆಕ್ಷನ್ ಆ್ಯಂಡ್ ದಿಸ್ ಈಸ್ ಪಾಸಿಟಿವ್, ಅಗೇನ್ ದಟ್ ವಿಲ್ ಬಿ ಅವೇ ಫ್ರಮ್ ದ ಚಾರ್ಜ್. ದಿಸ್ ಈಸ್ ಇ ಬಿ. ಅಂದರೆ ಇ ಎ ಮತ್ತು ಇ ಬಿ ಎರಡು ಆಪೋಸಿಟ್ ಇದ್ದಾವೆ, ಎರಡು ಆಪೋಸಿಟ್ ಇದ್ದಾವೆ. ಬೈ ಚಾನ್ಸ್ ಇದು ಮೈನಸ್ ಆಗಿದ್ದಿದ್ರೆ, ಇದು ಮೈನಸ್ ಆಗಿದ್ದಿದ್ರೆ ಅವಾಗ ಇ ಬಿ ಕೂಡ ಆ ಕಡೆ ಇರೋದು, ಅಂದರೆ ನೆಗೆಟಿವ್ ಚಾರ್ಜ್ಗೆ ಟೂವರ್ಡ್ ಇರುತ್ತೆ, ಪಾಸಿಟಿವ್ ಚಾರ್ಜ್ಗೆ ಅವೇ ಫ್ರಮ್ ಇರುತ್ತೆ. ಓಕೆ, ಇವಾಗ ಪಾಸಿಟಿವ್ ಚಾರ್ಜ್ ತಗೊಂಡಿರೋದ್ರಿಂದ ಇ ಎ ಅಂಡ್ ಇ ಬಿ ಆರ್ ಆಪೋಸಿಟ್ ಟು ಈಚ್ ಅದರ್. ದೇರ್ ಫೋರ್ ಈ ರಿಸಲ್ಟೆಂಟ್, ಓಕೆ, ದೇರ್ ಫೋರ್ ಈ ರಿಸಲ್ಟೆಂಟ್ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಈ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಇ ಎ ಆ್ಯಂಡ್ ಇ ಬಿ ಆಪೋಸಿಟ್ ಇರೋದ್ರಿಂದ ವಿ ಗೋ ಫಾರ್ ದಿ ಡಿಫ್ರೆನ್ಸ್. ಅದರಲ್ಲಿ ಯಾವುದನ್ನು ಕಳಿಬೇಕು? ಇ ಬಿ ಜಾಸ್ತಿ ಇದೆಯಾ, ಇ ಎ ಜಾಸ್ತಿ ಇದೆಯಾ ನೋಡ್ಕೊಂಬಿಡಿ. ಇ ಎ ಜಾಸ್ತಿ ಇದ್ದರೆ ಇ ಎ ಮೈನಸ್ ಇ ಬಿ, ಇ ಬಿ ಜಾಸ್ತಿ ಇದ್ದರೆ ಇ ಬಿ ಮೈನಸ್ ಇ ಎ. ಇಲ್ಲಿ ಇ ಬಿನೇ ಜಾಸ್ತಿ ಇದೆ ನೋಡಿ, ಇದು ಇ ಬಿ, ಓಕೆ, ಇದು ಇ ಬಿ, ಇದು ಇ ಎ. ಓಕೆ, ಸುಮ್ಮನೆ ಗಮನಿಸಿ. 3600, 7200. ಸೊ ಡೆಫಿನೆಟ್ಲಿ ಇ ಬಿ ಈಸ್ ಗ್ರೇಟರ್ ದ್ಯಾನ್ ಇ ಎ. ಸೊ ಐ ಗೋ ಫಾರ್ ಇ ಬಿ ಮೈನಸ್ ಇ ಎ. ದಟ್ ಈಸ್ ನಥಿಂಗ್ ಬಟ್ 7200 ಮೈನಸ್ 3600. ಸೊ ಕಂಟಿನ್ಯೂ ಮಾಡಿ. 7200 minus 3600 comes out to be 3600. 3600 Newton per coulomb. This is E resultant. ಮಕ್ಕಳೇ ಒಂದು ಗಮನಿಸಿ, ಅವರು ಕೇಳಿರೋದು ಬರೀ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಅಷ್ಟೇ, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಕೇಳಿದ್ದಾರೆ. ಒಂದು ವೇಳೆ ಡೈರೆಕ್ಷನನ್ನು ಕೇಳಿದ್ದಿದ್ರೆ ನಾವು ಡೈರೆಕ್ಷನನ್ನು ಬರೀಬೇಕಿತ್ತು. ಏನಂತ ಗಮನಿಸಿ, ಇ ಬಿ ಮತ್ತು ಇ ಎ ಆಪೋಸಿಟ್ ಇದೆ. ಇ ಬಿ ಹಿಂಗಿದೆ, ಇ ಎ ಹಿಂಗಿದೆ. ಅವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೋ ಅದ್ರ ಕಡೆಗೆ ರಿಸಲ್ಟೆಂಟ್ ಫೀಲ್ಡ್ ಇರುತ್ತೆ. ಇ ಬಿಗಿಂತ ಇ ಎಗಿಂತ ಇ ಬಿ ಜಾಸ್ತಿ ಇರೋದ್ರಿಂದ ಫೈನಲ್ ಆಗಿ ರಿಸಲ್ಟೆಂಟ್ ಫೀಲ್ಡ್ ಹಿಂಗೇನೆ ಇರುತ್ತೆ. ಇ ಆರ್ ವಿಲ್ ಬಿ ಆ್ಯಕ್ಟಿಂಗ್ ಅವೇ ಫ್ರಮ್ ಬಿ ಆರ್ ಆ್ಯಕ್ಟಿಂಗ್ ಟುವರ್ಡ್ಸ್ ಎ ಅಂತ ಹೇಳ್ಬೋದು. ಅಥವಾ ಡಯಾಗ್ರಾಮಲ್ಲಿ ಈ ಥರ ಬರೆದ್ಬಿಟ್ಟು ಇ ಆರ್ ಈಸ್ ಆ್ಯಸ್ ಶೋನ್ ಇನ್ ದಿ ಫಿಗರ್. ಅಥವಾ ಇಲ್ಲಿ ಬರೆಯೋದಾದರೆ ಆ್ಯಕ್ಟಿಂಗ್ ಅವೇ ಫ್ರಮ್ ಪಾಯಿಂಟ್ ಬಿ ಅಂತ ಬರೆದ್ರೆ ಮುಗಿದೋಯ್ತು, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದು ಫಸ್ಟ್ ಪಾರ್ಟ್. ಎಲ್ಲಿ ತನಕ? ಇಲ್ಲಿ ತನಕ ಆಗೋಯ್ತು. ಇನ್ನು ಮುಂದೆ ಪ್ರಾಬ್ಲಮ್ ಇದೆ. ವಾಟ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ? ಒನ್ಸ್ ಅಗೇನ್ ಇಲ್ಲೇ ಕೇಳ್ತಾ ಇದ್ದಾನೆ. ಅಟ್ ಓ ಇಫ್ ಪ್ಲಸ್ 4 ನ್ಯಾನೋ ಕೂಲಮ್ ಈಸ್ ರೀಪ್ಲೇಸ್ಡ್ ಬೈ ಅನದರ್ ಪ್ಲಸ್ 8 ನ್ಯಾನೋ ಕೂಲಮ್. ಅಂದರೆ ಇಲ್ಲಿರ್ತಕ್ಕಂಥ ಪ್ಲಸ್ 4 ನ್ಯಾನೋ ಕೂಲಮನ್ನು ತೆಗೆದು ಹಾಕಿಬಿಟ್ಟು ನಾನು ಅಲ್ಲಿ ಪ್ಲಸ್ 8 ನ್ಯಾನೋ ಕೂಲಂಬನ್ನು ಇಟ್ಟರೆ ಏನಾಗುತ್ತೆ? ಇ ಎ ಬಂದ್ಬಿಟ್ಟು ಇದೇ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಮಾಡೋ ನೆಸೆಸಿಟಿ ಇಲ್ಲ, ಸುಮ್ಮನೆ ಹಾಗೆ ಯೋಚನೆ ಮಾಡಿ. ಇಲ್ಲಿ ಏನಾಗುತ್ತೆ? 8 ಬರುತ್ತೆ, 4 ಬದಲಿಗೆ 8 ಬರುತ್ತೆ, 9 8 72 ಆಗುತ್ತೆ. ಇದು 7200, ಇದು 7200. ಆಮೇಲೆ ಎರಡು ಆಪೋಸಿಟಾಗಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ಟೋಟಲ್ ಫೀಲ್ಡ್ ವಿಲ್ ಬಿ 0. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅಂದರೆ ಇದು 8 ನ್ಯಾನೋ ಕೂಲಮ್, ಇದು ಪ್ಲಸ್ 8 ನ್ಯಾನೋ ಕೂಲಮ್ ಆದಾಗ ಟೋಟಲ್ ಫೀಲ್ಡ್ ವಿಲ್ ಬಿ 0. ಸೊ ಆನ್ಸರ್ ಸೆಕೆಂಡ್ ಪಾರ್ಟ್ಗೆ ಈ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು 0 ಅಂತ ಡೈರೆಕ್ಟಾಗಿ ಬರೆದ್ಬಿಡಿ. ಯಾಕೆ? ಬೇಕಾದರೆ ಒಂದು ಸ್ಟೆಪ್ ಮಾಡಿ. ಇ ಬಿ minus EA, that is 7200 minus 7200, that is equal to 0. ಗೊತ್ತಾಯ್ತಲ್ವ? ಅದು ಯಾವಾಗ? if plus 4 is replaced by plus 8. ಒಂದು ವೇಳೆ plus 4 is replaced by minus 8, ಈ ಥರನೂ ಕೇಳಬಾರ್ದು ಅಂತ ಏನಿಲ್ಲ. ಈಗ plus 8 ಬದಲಿಗೆ minus 8 ಹಾಕಿದ್ದಾರೆ ಅಂತ ಇಟ್ಕೊಳ್ಳೋಣಪ್ಪ.
-8 ನ್ಯಾನೋ ಕೂಲಂಬ್ ಹಾಕಿದಾಗ ಏನಾಗುತ್ತೆ, ಆವಾಗ ಈ ಎ ಇದೆಯಲ್ಲ ಇದು ಟುವರ್ಡ್ಸ್ ಆ್ಯಕ್ಟ್ ಮಾಡುತ್ತೆ. ಸೊ ಮೈನಸ್ ಹಾಕಿದಾಗ ಇವೆಲ್ಲ ಡೈರೆಕ್ಷನ್ಗಳು ಹೆಚ್ಚು ಕಡಿಮೆ ಆಗ್ತವೆ. ಐ ರೀಡ್ರಾ ದಿಸ್ ಡಯಾಗ್ರಾಮ್ ನಾವು. ಮೈನಸ್ ಹಾಕಿದಾಗ ನೋಡಿ ಇದು ಸ್ಟ್ರೈಟ್ ಲೈನು ಎ ಆ್ಯಂಡ್ ದೆನ್ ಬಿ and then center is O. Okay, here it is +8 nanocoulomb. Therefore, due to B, electric intensity is radially outward. This is B. Suppose if I put -8 nanocoulomb here, then due to negative charge, EA is also acting like this. ಸೊ ಅವಾಗ ಎರಡು ಒಂದೇ ಕಡೆಗೆ ಆಯಿತು. ಸೊ ಟೋಟಲ್ ಫೀಲ್ಡ್ ಈಸ್ ಆ್ಯಡೆಡ್ ಅಪ್. ಅವಾಗ 7200 + 7200 ದಟ್ ಈಸ್ 14400 ನ್ಯೂಟನ್ ಪರ್ ಕೂಲಂಬ್ ಆಗುತ್ತೆ ಆ್ಯಕ್ಟಿಂಗ್ ಟುವರ್ಡ್ಸ್ ಎ. ಅರ್ಥ ಆಯ್ತಲ್ವಾ? ಇಲ್ಲಿ ವೆಕ್ಟರ್ ಕಾನ್ಸೆಪ್ಟನ್ನು ನಾವು ಅಳವಡಿಸ್ಕೋಬೇಕು. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಇಲ್ಲಿ ಎರಡು ಪಾರ್ಟ್ ಇದೆ. ಮೊದಲನೇದಾಗಿ ಸೆಂಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿದ್ವಿ. ದಟ್ ಕಮ್ಸ್ ಔಟ್ ಟು ಬಿ ಎಷ್ಟು 3600. ಆಮೇಲೆ ಒಂದು ಕಡೆ ಇರೋ ಚಾರ್ಜನ್ನು +4 ಇತ್ತು, ಅದನ್ನು ಮತ್ತೆ +8 ಮಾಡಿದಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಸೊ ಅದನ್ನು ಕಂಡುಹಿಡಿದಿದ್ವಿ. ಇದೇ ಕ್ವಶನ್ ಸ್ವಲ್ಪ ಮಾಡಿಫೈ ಮಾಡ್ಬೋದು. ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಏನೋ ಹೇಳಿದಾರಲ್ಲ, ಜಸ್ಟ್ 1 ಮಿನಿಟ್. ಓಕೆ, ಆ +8 ನ್ಯಾನೋಕೂಲಮ್ ಅಂತ ಹೇಳಿದಾರಲ್ಲ, +8 ನ್ಯಾನೋಕೂಲಮ್ ಬದಲಿಗೆ if the charge of another +4 nanocoulomb is added, 4 nanocoulomb ಜೊತೆಗೆ another +4 nanocoulomb is added ಅಂದಾಗಲೂ ಕೂಡ ಇದೇ ಆನ್ಸರೇ ಬರುತ್ತೆ. ಅಂದರೆ ಆಲ್ರೆಡಿ 4 ಇದೆ, ಅದ್ರ ಜೊತೆಗೆ ಇನ್ನೊಂದು +4 ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತ ಕೇಳಿದರೆ ಸೇಮ್ ಥಿಂಗ್, +4 +4 8 ಆಗುತ್ತೆ, ಸೇಮ್ ಆನ್ಸರ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Okay, now comes Wheatstone's network, Kirchhoff law based problem. I just start with this question. Find the current I1 and I2 in the given electrical network. So ಇಲ್ಲೊಂದು ನೆಟ್ವರ್ಕ್ ಇದೆ. ಈ ನೆಟ್ವರ್ಕ್ ಅಲ್ಲಿ I1 ಮತ್ತೆ I2 ಅನ್ನು ಕಂಡುಹಿಡಿಯಬೇಕು. ಸೊ ನೋಡಿ, ಸರ್ಕ್ಯೂಟ್ ಅನ್ನು ಗಮನಿಸಿ. ಇಲ್ಲಿ I1 ಇದೆ, ದಿಸ್ ಈಸ್ I1. ಓಕೆ, ದಿಸ್ ಈಸ್ I2. ಓಕೆ, ದಿಸ್ ಈಸ್ I2. ರೈಟ್, ಈ ಥರ ಹೋಗ್ತಾ ಇದೆ. ಇವೆರಡನ್ನ ಕಂಡುಹಿಡಿಯಬೇಕು. ಈ ಸರ್ಕ್ಯೂಟನ್ನು ನಾನು ಮತ್ತೊಮ್ಮೆ ಡ್ರಾ ಮಾಡ್ತೀನಿ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್. ಐ ರೀಡ್ರಾ ದ ಸರ್ಕ್ಯೂಟ್. I have one resistor here, one more resistor here, one battery with some internal resistance here, one battery with some internal resistance here, ಮತ್ತೊಮ್ಮೆ ಇನ್ನೊಂದು ರೆಸಿಸ್ಟರ್ ಇದೆ, ಇನ್ನೊಂದು ರೆಸಿಸ್ಟರ್ ಇದೆ, ಈ ಥರ. ಮತ್ತು ಈ ಮಧ್ಯದಲ್ಲಿ ಒಂದು ರೆಸಿಸ್ಟರ್ ಇದೆ. ಈ ರೆಸಿಸ್ಟರ್ ವ್ಯಾಲ್ಯೂಸನ್ನು ಬರೆಯೋಣ. 6 ಓಮ್, 4 ಓಮ್, 4 ಓಮ್. ಇದು 4 ವೋಲ್ಟ್ ಮತ್ತು 2 ಓಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಮತ್ತು ಇದು 2 ವೋಲ್ಟ್ 1 ಓಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಇದು 10 ಓಮ್ ಇದೆ. ಓಕೆ, ಈಗ ಇಲ್ಲಿ ಹರಿತಕ್ಕಂಥ ಕರೆಂಟ್ಸನ್ನು ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಫಸ್ಟ್ಗೆ ಈ ಪಾರ್ಟಲ್ಲಿ ಹೋಗ್ತಕ್ಕಂಥ ಕರೆಂಟನ್ನು ಅವರು I1 ಅಂತ ಕರೆದಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಕರೆಂಟನ್ನು I2 ಅಂತ ಕರೆದಿದ್ದಾರೆ. ಓಕೆ, ಅವೆರಡು ಸೇರಿಕೊಂಡು ಈ ಪಾಯಿಂಟಲ್ಲಿ ಮುಂದಕ್ಕೆ ಹೋಗುತ್ತೆ. ಹೀಗೆ I3 ಅಂತ ಕರೆದಿದ್ದಾರೆ. ಐ ಕ್ಯಾನ್ ಸ್ಟ್ರೈಟ್ ಅವೇ ರೈಟ್ I3 ಆಸ್ I1 + I2. ಯಾಕೆ ಸರ್? ಬಿಕಾಸ್ ಐ ಆಮ್ ಅಪ್ಲೈಯಿಂಗ್ ಕಿರ್ಚಾಫ್ಸ್ ಕರೆಂಟ್ ಲಾ. ಅಟ್ ದಿಸ್ ಪಾಯಿಂಟ್ ಕರೆಂಟ್ಸ್ ಆರ್ ಆ್ಯಡೆಡ್ ಅಪ್. ಓಕೆ, ನಾವು ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ನೇಮ್ ದಿಸ್ ಸರ್ಕ್ಯೂಟ್. ಫಸ್ಟ್ ಈ ಸರ್ಕ್ಯೂಟ್ಗೆ ಒಂದು ಹೆಸರಿಕ್ಕನ. ಇದು ನನ್ನ ಈ ಕಿರ್ಚಾಫ್ ಲಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸರ್ಕ್ಯೂಟನ್ನು ಕೊಟ್ಟಾಗ ಅದಕ್ಕೊಂದು ಹೆಸರಿಡಬೇಕು. ABCDEF ಅಂತ ಒಂದು ಹೆಸರಿಟ್ಟಿದ್ದೀನಿ. ಓಕೆ, ಈಗ ನಮಗೆ ಬೇಕಾಗಿರೋದು I1 ಮತ್ತು I2 ಅಂದರೆ ಎರಡು ಅನ್ನೋನ್ ಕ್ವಾಂಟಿಟೀಸು. ಎರಡು ಅನ್ನೋನ್ ಕ್ವಾಂಟಿಟೀಸ್ ಅಂದಮೇಲೆ ಎರಡು ಈಕ್ವೇಷನ್ ಬರೀಲೇಬೇಕಲ್ವಾ? ಎಸ್ ಸರ್, ವಿ ಹ್ಯಾವ್ ಟು ರೈಟ್ 2 ಈಕ್ವೇಷನ್ಸ್. ಸೊ ಎರಡು ಈಕ್ವೇಷನ್ ಬರೀಬೇಕು ಅಂತಂದರೆ ನಾವು ಕನ್ವೆನ್ಷನಲ್ ಡೈರೆಕ್ಷನ್ಸನ್ನು ತಗೋಬೇಕು. ಸೊ ಕನ್ವೆನ್ಷನಲ್ ಡೈರೆಕ್ಷನ್ಸನ್ನು ತಗೊಳ್ಳೋಣ. ಮೊದಲನೇದಾಗಿ ಈ ಕಡೆ ಲೂಪ್ ಅಂದರೆ ABEFA ಲೂಪನ್ನು ನಾನು ಈ ಥರ ಓದ್ತೀನಿ. ABEFA ಲೂಪ್ ನೋಡಿ, ಕ್ಲಾಕ್ ವೈಸ್ ಬರ್ತಾ ಇದೆಯಲ್ವಾ? ಸೊ ಫಸ್ಟ್ ಸ್ಟೆಪ್, ಅಪ್ಲೈ KVL ಟು ABEFA. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲೆಂತಿ ಇದೆ, ಕ್ಯಾಲ್ಕುಲೇಷನ್ನು ಜಾಸ್ತಿ ಇದೆ. A ಟು B ಕರೆಂಟ್ ಹೋಗ್ತಾ ಇದೆ. I1 ರೆಸಿಸ್ಟೆನ್ಸ್ 6 ಇದೆ. ಓಕೆ, ಸೈನ್ ಕನ್ವೆನ್ಷನ್ನು. ಈಗ ನೋಡಿ, ಒಂದು ರೆಸಿಸ್ಟರಲ್ಲಿ ಕರೆಂಟ್ ಹೀಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ನಿಮ್ಮ ಕನ್ವೆನ್ಷನಲ್ ಡೈರೆಕ್ಷನ್ನು ಆ ಕಡೆಗೆ ಇದ್ದರೆ ಅವಾಗ IR ಪ್ರಾಡಕ್ಟ್ ಬಂದು ಪಾಸಿಟಿವ್ ಇರುತ್ತೆ.
ಅದೇ ಕರೆಂಟ್ಗೆ ಆಪೋಸಿಟ್ ಆಗಿ ನೀವು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಕನ್ವೆನ್ಷನಲ್ ಡೈರೆಕ್ಷನ್ ಆಪೋಸಿಟ್ ಇದೆ ಅಂದ್ಕೊಳ್ಳಿ, ಅವಾಗ ಐ ಆರ್ ಪ್ರಾಡಕ್ಟ್ ನೆಗೆಟಿವ್ ಇರುತ್ತೆ ಗೊತ್ತಾಯ್ತಲ್ವಾ. ಸೊ ನೆಗೆಟಿವ್ ಯಾವಾಗ ಆಪೋಸಿಟ್ ಇದ್ದರೆ. ನೆಕ್ಸ್ಟು ಬ್ಯಾಟರಿನಲ್ಲಿ ಯಾವಾಗಲೂ ಕರೆಂಟ್ ಹೀಗೆ ಹೋಗುತ್ತೆ, ನಿಮ್ಮ ಕನ್ವೆನ್ಷನಲ್ ಡೈರೆಕ್ಷನ್ನು ಅದ್ರ ಕಡೆಗೆ ಇದ್ದರೆ ಇ ಎಮ್ ಎಫ್ ಈಸ್ ಪಾಸಿಟಿವ್. ಒಂದು ವೇಳೆ ಕನ್ವೆನ್ಷನಲ್ ಡೈರೆಕ್ಷನ್ ಆಪೋಸಿಟ್ ಇದ್ದರೆ ಇ ಎಮ್ ಎಫ್ ಈಸ್ ನೆಗೆಟಿವ್, ದಟ್ ಈಸ್ -E ಅಂತ ತಗೋಬೇಕು. ಇದು ಸೈನ್ ಕನ್ವೆನ್ಷನ್ ಅರ್ಥ ಆಯ್ತಲ್ವಾ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಈಕ್ವೇಷನ್ಸನ್ನು ಬರಿತಾ ಹೋಗೋಣ. ಓಕೆ, ಫಸ್ಟ್ ಈಕ್ವೇಷನ್ನು A to B 6I1. ಯಾಕೆ ಕರೆಂಟ್ ಕೂಡ ಹೀಗೆ ಹೋಗ್ತಾ ಇದೆ, ನಾನು ಕೂಡ ಹೀಗೆ ಹೋಗ್ತಾ ಇದ್ದೀನಿ, therefore it is positive. ನೆಕ್ಸ್ಟ್ B to E ಪ್ಲಸ್ಸೇ ಬರಬೇಕು, ಯಾಕಂದರೆ B to E ಕರೆಂಟ್ ಹಿಂಗೆ ಬರ್ತಾ ಇದೆ, ನಿಮ್ಮ ಕನ್ವೆನ್ಷನಲ್ ಡೈರೆಕ್ಷನ್ ನೋಡಿ ಹಿಂಗೆ ಹೋದ್ರಿ, ಆಮೇಲೆ ಹಿಂಗೆ ಬರ್ತಾ ಇದ್ದೀರಾ, ಆಮೇಲೆ ಹಿಂಗೆ ಹೋಗ್ತಾ ಇದ್ದೀರಾ, ಆಮೇಲೆ ಹಿಂಗೆ ಹೋಗ್ತಾ ಇದ್ದೀರಿ. ಇದೇ ತಾನೇ ಕನ್ವೆನ್ಷನಲ್ ಡೈರೆಕ್ಷನ್ನು, ಹೀಗೆ. ಓಕೆ, ನೀವು ಹೀಗೆ ಬರ್ತಾ ಇದ್ದೀರಾ, ಕರೆಂಟು ಹೀಗೆ ಬರ್ತಾ ಇದೆ, ಹಾಗಾಗಿ ಇದು 10 × I1 + I2. ಸೊ ದಿಸ್ ಈಸ್ 10 × I1 + I2. ಓಕೆ, ನೆಕ್ಸ್ಟು ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ, ಕರೆಂಟ್ ನೋಡಿ ಇಲ್ಲಿವರೆಗೂ I1 + I2, ಇಲ್ಲಿಂದ ಮುಂದಕ್ಕೆ ಕರೆಂಟ್ I1 ಆ ಕಡೆಗೆ ಹೋಗುತ್ತೆ, I2 ಈ ಕಡೆ ಬರುತ್ತೆ, ಅವುಗಳ ಮನೆಗೆ ವಾಪಸ್ ಹೊರಟು ಹೋಗ್ತವೆ. I1 ಈ ಕಡೆ ಹೋಗುತ್ತೆ, I2 ಈ ಕಡೆ ಬರುತ್ತೆ. ಹಂಗಾಗಿ ಇಲ್ಲಿ I1 × 4 ದಟ್ ಈಸ್ 4I1 ಅಲ್ಲಿಗೆ ಐ ಆರ್ ಪ್ರಾಡಕ್ಟ್ ಮುಗೀತು. ಈಸ್ ಈಕ್ವಲ್ ಟು ಈಗ ಕನ್ವೆನ್ಷನಲ್ ಓಕೆ, ಐ ಆರ್ ಪ್ರಾಡಕ್ಟ್ ಮುಗ್ದಿಲ್ಲ ಸರ್, ಇನ್ನು ನೋಡಿ ನಾನೇ ಮೇಜರ್ ಮಿಸ್ಟೇಕ್ ಮಾಡ್ತಾ ಇದ್ದೆ. ಸೊ ಐ ಆರ್ ಪ್ರಾಡಕ್ಟ್ ಮುಗ್ದಿಲ್ಲ, ಇನ್ನೂ ಒಂದು ಸಣ್ಣ ಇದೆ. ಏನಪ್ಪ ಅದು? ಸರಿ ನೋಡಪ್ಪ, ಇಲ್ಲಿಂದ ಬಂದ್ವಲ್ಲ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಅಂದರೆ ಇಲ್ಲಿ ಒಳಗಡೆ ಕೂಡ ಒಂದು ರೆಸಿಸ್ಟರ್ ಇದೆ, ಅದನ್ನು ಮರ್ತು ಬಿಡ್ತೀವಿ ಸುಮಾರು ಸಮಯದಲ್ಲಿ, ಮರೆಯೋಂಗಿಲ್ಲ. ಎಷ್ಟು 2 ಓಮ್ ಇದೆ, ಅದರಲ್ಲಿ ಹೋಗ್ತಕ್ಕಂಥ ಕರೆಂಟು 2I1 ಈಸ್ ಅ ಕರೆಂಟ್, ಸೊ ಇಟ್ ಈಸ್ 2I1. ಈಗ ಐ ಆರ್ ಪ್ರಾಡಕ್ಟ್ ಮುಗೀತು. ನಾವು ಕನ್ವೆನ್ಷನಲ್ ಡೈರೆಕ್ಷನ್ ಆ್ಯಂಡ್ ದ ಕರೆಂಟ್ ಬೋತ್ ಆರ್ ಇನ್ ದ ಸೇಮ್, therefore ಇ ಎಮ್ ಎಫ್ ಈಸ್ ಪಾಸಿಟಿವ್, ದಟ್ ಈಸ್ 4. ಸೊ ಕರೆಂಟ್ ಹೋಗೋ ಡೈರೆಕ್ಷನ್ನಲ್ಲೇ ನೀವು ಹೋದರೆ ಪಾಸಿಟಿವ್ ಅಂತ ಹೇಳಿದ್ದೀನಿ, therefore ಇ ಎಮ್ ಎಫ್ ಈಸ್ ಪಾಸಿಟಿವ್. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಬರುತ್ತೆ? I1ಗಳೆಲ್ಲ ಒಂದು ಕಡೆ ಸೇರಿಸಿ 6 + 10 + 4 + 2 4 2 6 6 12 22 22I1 ಆಯಿತು, ಪ್ಲಸ್ 10I2 ಆಯಿತು, ಈಸ್ ಈಕ್ವಲ್ ಟು 4. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಕಾಮನ್ ಟರ್ಮ್ ಇತ್ತು ಅಂದರೆ ತೆಗೆದು ಹಾಕ್ಬಿಟ್ರೆ ಅದು ಇನ್ನೂ ಈಸಿ. ಬೇಕಾದ್ರೆ 2 ಇಂದ ಡಿವೈಡ್ ಮಾಡಿ ಅಥವಾ ಮಾಡದೆ ಹಾಗೆ ಇಟ್ಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಏನಿಲ್ಲ, ಮಾಡಲೇಬೇಕು ಅಂತ ಏನಿಲ್ಲ. ಸೊ ಅಲ್ಲಿಗೆ ಒಂದು ಈಕ್ವೇಷನ್ ರೆಡಿ ಆಯಿತು. ಈಗ ಇನ್ನೊಂದು ಈಕ್ವೇಷನನ್ನು ಬರೆಯೋಣ. ಇನ್ನೊಂದು ಈಕ್ವೇಷನ್ಗೆ ಈ ಕಡೆ ಸೈಡಿಗೆ ಬರ್ತೀನಿ. ಗಮನಿಸಿ ಮಕ್ಕಳೇ, ಈ ಕಡೆ ಸೈಡ್ ಲೂಪ್ ಹೇಗಿದೆ, ಆ ಕರೆಂಟ್ ಆದಷ್ಟು ಕರೆಂಟ್ ಯಾವ ಕಡೆ ಹೋಗುತ್ತೋ ಅದೇ ಡೈರೆಕ್ಷನಲ್ಲೇ ನೀವು ಲೂಪನ್ನು ತೊಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ಕರೆಂಟು ನೋಡಿ ಹಿಂಗೆ ಹೋಗ್ತಾ ಇದೆಯಲ್ವಾ, ನೋಡಿ I2 I3 I2 ಅಲ್ವಾ, ನಾನು ಹಂಗೆ ಹೋಗ್ಬಿಡ್ತೀನಿ. ಐ ಗೋ ಲೈಕ್ ದಿಸ್. ದ ಡಾಟೆಡ್ ಪಾತ್ ರೆಪ್ರೆಸೆಂಟ್ಸ್ ದಿ ಕನ್ವೆನ್ಷನಲ್ ಡೈರೆಕ್ಷನ್. ಅಂದರೆ ಹೀಗೆ ಹೋದೆ, ಆಮೇಲೆ ಹೀಗೆ ಹೋದೆ, ಆಮೇಲೆ ಹೀಗೆ ಬಂದೆ, ಆಮೇಲೆ ಹೀಗೆ ಬಂದೆ. ಓಕೆ, ಸೊ ಎಲ್ಲಿಂದನಾದರೂ ಶುರು ಮಾಡಿ ನೀವು. ಓಕೆ, ಇಲ್ಲಿಂದನೇ ಶುರು ಮಾಡೋಣ. ಸೊ ಹೀಗೆ ಬಂದೆ ಅಂದರೆ 6I2. ಸೊ ಅಪ್ಲೈ KVL ಟು CBEDC. KVL2 ಇವೆಲ್ಲ ಬರೀಬೇಕು. KVL2 CBEDC. ಸೊ ಏನು? I2 × 6I2 ಪ್ಲಸ್ ಯಾಕೆ ಅಂತಂದರೆ ಮುಂದೆ ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ. 10 × I1 + I2, 10 × I1 + I2. ಓಕೆ, ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ, ಇಂದ ಹೋಗ್ತಾ ಇದ್ದೀನಿ. 4I2 ಸೇಮ್ ಡೈರೆಕ್ಷನ್ ಹೋಗ್ತಿದ್ದ 4I2. ಮುಗೀತಾ? ಇಲ್ಲ ಸರ್, ಮುಗ್ದಿಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಮರಿಬೇಡಿ. ಎಸ್, ಯು ಆರ್ ಕರೆಕ್ಟ್, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿದ್ದಂಗೆ ಅಲ್ಲೂ ಇದೆ. ಸೊ ಸೇಮ್ ಕರೆಂಟ್ I2 ಹೋಗ್ತಾ ಇದೆ, ಪ್ಲಸ್ 1I2 ಈಸ್ ಈಕ್ವಲ್ ಟು ಇ ಎಮ್ ಎಫ್ ಬಂದುಬಿಟ್ಟು 2. ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಣ. 10I1 ಪ್ಲಸ್ 6 + 10 16 + 20 + 1 21 I2 21I2 ದಟ್ ಈಸ್ ಈಕ್ವಲ್ ಟು 2. ದಿಸ್ ಈಸ್ ಮೈ ಈಕ್ವೇಷನ್ ನಂಬರ್ 2. 2 ಈಕ್ವೇಷನ್ ರೆಡಿ ಆಯಿತು. 2 ಈಕ್ವೇಷನ್ ರೆಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಸೈಮಲ್ಟೇನಿಯಸ್ ಈಕ್ವೇಷನ್ ಥರ ಬರ್ಕೋತೀರಾ, ಸಾಲ್ವ್ ಮಾಡ್ತೀರಾ, ಮುಗಿದೋಯ್ತು. ಸೊ ಎರಡನ್ನೂ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. ಸೊ ಫಸ್ಟ್ ಈಕ್ವೇಷನ್ನು 22I1 + 10I2 ಈಸ್ ಈಕ್ವಲ್ ಟು 4. ಈಕ್ವೇಷನ್ 1ಅನ್ನು ಅಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಈಕ್ವೇಷನ್ 2 10I1 +
21i2 is equal to 2. ಈಗ ನಾನು ಸಾಲ್ವ್ ಮಾಡಬೇಕು, ಆಗೋದಿಲ್ಲ, ಕ್ಯಾನ್ಸಲ್ ಆಗೋದಿಲ್ಲ, ಯಾವುದೂ ಕ್ಯಾನ್ಸಲ್ ಆಗಲ್ಲ. ಬಟ್ ನಾನು ಯಾವುದಾದ್ರು ಒಂದು ಕ್ಯಾನ್ಸಲ್ ಮಾಡಲೇಬೇಕಾಗಿರೋದ್ರಿಂದ ಇದನ್ನು ಮತ್ತು ಇದನ್ನು ನೀವು ಹೈಸ್ಕೂಲಲ್ಲಿ ಮಾಡಿಸಿರ್ತಾರೆ, ಅದನ್ನೇ ಅಡಾಪ್ಟ್ ಮಾಡ್ಕೋತೀನಿ. ಮಲ್ಟಿಪ್ಲೈ ದಿಸ್ ಈಕ್ವೇಷನ್ ಬೈ 10, ದಿಸ್ ಈಕ್ವೇಷನ್ ಬೈ 22 ಮಾಡಿದಾಗ ಏನಾಗುತ್ತೆ, ಟಾಪ್ ಈಕ್ವೇಷನ್ 22 ಇಂಟು 10 220i1 ಪ್ಲಸ್ 10 ಇಂಟು 10 100i2 ಈಸ್ ಈಕ್ವಲ್ ಟು 40 ಆಯಿತು ಮೇಲ್ಗಡೆದು. ನೆಕ್ಸ್ಟು 220i1 ಪ್ಲಸ್ 21 ಇಂಟು 22 ಕ್ಯಾಲ್ಕುಲೇಷನ್ ಮಾಡಬೇಡ. 21 ಇಂಟು 22 462i2 ಈಸ್ ಈಕ್ವಲ್ ಟು 22 ಇಂಟು 2 44. ಇವಾಗ ನೋಡ್ರಪ್ಪ ಈಸಿಯಾಗಿ ಸಾಲ್ವ್ ಆಗುತ್ತೆ. ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ಮೈನಸ್ ಗೊತ್ತಾಗ್ತಿದೆಯಾ? ಇದು ಸಿಂಪ್ಲಿಫೈ ಮಾಡ್ತೀನಿ, ಕ್ಯಾನ್ಸಲ್ ಆಯಿತು. ಇದು 462ನಲ್ಲಿ 100 ಹೋದರೆ -362i2 ಈಸ್ ಈಕ್ವಲ್ ಟು -4. ಓಕೆ, -4 ಆಯಿತು. ಮೈನಸ್ ಏನು ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡೋಣ. i2 ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. i2 ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 362. ಮೈನಸ್ ಕ್ಯಾನ್ಸಲ್ ಆಯಿತು. 4 ಡಿವೈಡೆಡ್ ಬೈ 362. ಸೊ ಆನ್ಸರ್ ಈಸ್ 0.01. ಸೊ i2 ಬಂದು 0.01 ಆಂಪೇರ್. ಅಲ್ಲಿಗೆ i2 ಬಂತು. ಒಂದು ವೇಳೆ i2 ನಿಮಗೆ ನೆಗೆಟಿವ್ ಬಂದಿದ್ರೆ ಅದರ ಅರ್ಥ ಏನು, ಇಲ್ಲಿ ನಾನು ಮಾರ್ಕ್ ಮಾಡಿರೋ ಡೈರೆಕ್ಷನ್ಗೆ ಆಪೋಸಿಟ್ ಆಗಿದೆ ಅಂತ ಅರ್ಥ ಅಷ್ಟೇ. ಮೈನಸ್ ಬಂದರೂ ನೀವು ಬರೀರಿ, ಇಲ್ಲೇನು ಮತ್ತೆ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. i2 ಬಂದ ಮೇಲೆ i1 ಕಂಡುಹಿಡಿಯೋಣ. ಅಗೇನ್ ಐ ವಿಲ್ ಟೇಕ್ ದ ಹೆಲ್ಪ್ ಆಫ್ ದಿಸ್ ಈಕ್ವೇಷನ್. Equation 1 is 22i1 plus 10i2 is equal to 4. ಇದು equation 1 previous slide ಅಲ್ಲಿ ಇತ್ತಲ್ಲ, ಅದನ್ನ erase ಮಾಡಿದೆ. ಸೊ ಈಗ 22i1 is equal to 4 minus 10i2. ಸೊ 22i1 is equal to 4 minus 10 into i2 ವ್ಯಾಲ್ಯೂ 0.01 ಅಂತ ಹೇಳಿದ್ದೀನಿ. ಸೊ 22i1 is equal to 4 minus 0.1, that is equal to 3.9. ನನಗೆ i1 ಮಾತ್ರ ಬೇಕು. ಸೊ 3.9 ಡಿವೈಡೆಡ್ ಬೈ 22 ಎಷ್ಟಾಗುತ್ತೆ, 3.9 ಡಿವೈಡೆಡ್ ಬೈ 22, that is 0.177. ಸೊ i1 is equal to 0.177 ಆಂಪೇರ್. ಸೊ ಇದು i1 ವ್ಯಾಲ್ಯೂ ಆಯಿತು. ಮಕ್ಕಳು ಈ ಕ್ವಶನನ್ನು ಇನ್ನೂ ಸ್ವಲ್ಪ ಅವನು ವೇರಿ ಮಾಡ್ಬೋದು. ಏನಂತ ಅಂದರೆ ಫೈಂಡ್ ಕರೆಂಟ್ i3, ಅಂದರೆ ಈ ಪೋರ್ಷನಲ್ಲಿ ಹೋಗೋ ಕರೆಂಟನ್ನು ಕಂಡುಹಿಡಿರಿ ಅಂತ ಕೇಳ್ಬೋದು. ಸೊ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಹಿಯರ್ ಅಂದರೆ ವಾಟ್ ಈಸ್ i3 ಅಂತ ಕೇಳ್ಬೋದು. i3 ನಮಗೆ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ i1 ಪ್ಲಸ್ i2. ಸೊ i1 ವ್ಯಾಲ್ಯೂ ಗೊತ್ತು 0.177 ಅಂತ, ಪ್ಲಸ್ i2 ವ್ಯಾಲ್ಯೂ ಗೊತ್ತು 0.01 ಅಂತ. ದೇರ್ಫೋರ್ ಇಟ್ ಈಸ್ 0.1801 ಅಲ್ವಾ, 187 ಆಂಪೇರ್. ಸೊ ದಿಸ್ ಈಸ್ ದ ಆನ್ಸರ್ ಇಫ್ ದೇ ಆಸ್ಕ್ i3 ವ್ಯಾಲ್ಯೂ ಆಲ್ಸೋ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು 2 ಪ್ರಾಬ್ಲಮ್ಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಕಾಮೆಂಟ್ಸನ್ನು ಹಾಕಿ. ಓಕೆ, ಸೊ ಇನ್ನು ಇದಾದಮೇಲೆ ಇನ್ನೊಂದು ಪೇಪರ್ ಉಳಿಯುತ್ತೆ, ಅದಾದಮೇಲೆ ನಾನು CET ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.